ಸೊ ಇನ್ನು ಈ ಶಾಲೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಆರೋಪ ಏನಿದೆ ಅದನ್ನು ಶಿಕ್ಷಕರು ತಳ್ಳಿ ಹಾಕಿದ್ದಾರೆ. ನಾವೇನು ನಿರ್ಲಕ್ಷ್ಯ ಮಾಡಿಲ್ಲ, ನಾನು ಪಾಠ ಮಾಡಬೇಕಾದ್ರೆ ಮಗು ಏಕಾಏಕಿ ಕುಸಿದು ಬಿತ್ತು, ತಕ್ಷಣ ಮಗುಗೆ ನಾವು ನೀರು ಕುಡಿಸಿ ಆರೈಕೆ ಮಾಡಿದ್ದೀವಿ, ಆಗ ಮಗು ಕಣ್ಣು ಬಿಟ್ಟು ನೋಡಿ ಓಕೆ ಮೇಡಮ್ ಅಂತು, ಲೋ ಬಿ ಪಿ ಆಗಿರಬೇಕು ಅಂತ ನಾವೇ ಆರೈಕೆ ಮಾಡಿದ್ವಿ, ಆ ತಕ್ಷಣ ನಾವು ಪೋಷಕರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ, ನಾವು ಯಾವುದೇ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಶಿಕ್ಷಕಿ ರಂಜಿತಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮಾಹಿತಿ ಕೊಟ್ಟಿದ್ದಾರೆ. 12 ವರ್ಷದ ಮಗು ಸ್ಕೂಲ್ನಲ್ಲೇ ಜ್ಞಾನ ತಪ್ಪಿ ಬಿದ್ದು ಸಾವನ್ನಪ್ಪಿರುವಂಥ ಪ್ರಕರಣ ಸಂಬಂಧಪಟ್ಟ ಹಾಗೆ ಆ ಸ್ಕೂಲ್ನ ಟೀಚರ್ ಆಗಿದ್ದಂಥ ಅವರು ನಮ್ಮ ಜೊತೆಗಿದ್ದಾರೆ. ಅವತ್ತು ಇನ್ಸಿಡೆಂಟ್ ಏನಾಯಿತು ಅನ್ನೋದನ್ನು ಅವ್ರ ಮುಖಾಂತರ ಕೇಳೋಣ. ಮೇಡಮ್, ಈಗ ಆ ಸ್ಕೂಲ್ನಲ್ಲಿ ಅರ್ಷಾದ್ ಪಾಷಾ ಏನಿತ್ತು 12 ವರ್ಷದ ಮಗು, ಅವತ್ತು ಸ್ಕೂಲಲ್ಲೇ ಕುಸಿದು ಪ್ರಾಣ ಬಿಟ್ಟಿರುವಂಥದ್ದು, ಅವತ್ತು ಇನ್ಸಿಡೆಂಟ್ ಏನಾಯಿತು ಮೇಡಮ್? ಅವತ್ತು ಅವನು ನಾರ್ಮಲಾಗಿ ಇದ್ದ, ಆ್ಯಕ್ಟಿವ್ ಆಗಿದ್ದ. ಬೆಳಗ್ಗೆ ನಾವು ಯೋಗ ಎಲ್ಲ ಮಾಡಿಸಿದ್ವಿ ಸ್ಕೂಲಲ್ಲೇ. ಆವಾಗಲೂ ಅವ್ನು ಚೆನ್ನಾಗಿದ್ದ, ಆ್ಯಕ್ಟಿವ್ ಆಗಿ ಎಲ್ಲ ಯೋಗ ಎಲ್ಲ ಮಾಡಿದ್ದಾನೆ. ಲಂಚ್ ಬ್ರೇಕಲ್ಲಿನೂ ಲಂಚ್ ಬಿಟ್ಟಾದ್ಮೇಲೆ ಆವಾಗಲೂ ಚೆನ್ನಾಗೇ ಇದ್ದ ಅವನು. ಆರಾಮಾಗಿ ಊಟ ಎಲ್ಲ ತಿಂದಿದ್ದಾನೆ, ನೀರೆಲ್ಲ ಕುಡಿದಿದ್ದಾನೆ. ಆಮೇಲೆ ಊಟ ತಿಂದಾದ್ಮೇಲೆ ಲಂಚ್ ಬ್ಯಾಗ್ ಆಚೆ ರ್ಯಾಕಲ್ಲಿ ಇಕ್ಬಿಟ್ಟು ನನ್ನ ಬಂದು ಕೇಳ್ದ, ಮ್ಯಾಮ್ ವಾಶ್ರೂಮ್ಗೆ ಹೋಗ್ಲಾ ಅಂತ. ಸರಿ ಹೋಗು ಅಂತ ನಾನು ಬಂದಿದ್ದಾನೆ ತಿರ್ಗ ವಾಪಸ್. ಬಂದಾದಮೇಲೆ ಮ್ಯಾಮ್ ನಾನು ನೋಟ್ಸ್ ಕಂಪ್ಲೀಟ್ ಮಾಡ್ಕೊತೀನಿ, ನಾನು ಮಂಡೇ ಟ್ಯೂಸ್ಡೇ ಲೀವಲ್ಲಿ ಇದ್ನಲ್ಲ, ಇವತ್ತೇ ಬಂದಿದ್ದೀನಿ, ನೋಟ್ಸ್ ಇನ್ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಮಾಡಲ್ಲ ಅಂತ ಕೇಳ್ದೆ. ನನಗೆ ಕ್ವಶನ್ ಮಾಡ್ದೆ. ಸರಿ ಮಾಡ್ಕೋ ಅಂತ ಹೇಳಿದೆ. ನಾನು ಮಾಡಾದ್ಮೇಲೆ ಕುತ್ಕೊಂಡಿದ್ದಾನೆ ಬರೆಯೋಕ್ಕೆ. ಒಂದು ಬರಿತಾ ಒಂದು 2-3 ಮಿನಿಟ್ಸ್ ಆಗಿರುತ್ತೆ ಅವ್ನು ಬರ್ದಿದ್ದು. ಹಂಗೆ ಸಡನ್ಲಿ ಬಿದ್ದುಬಿಟ್ಟಿದ್ದಾನೆ, ತಲೆ ಸುತ್ತಿ. ಅವನು ಪಕ್ಕದಲ್ಲಿ ಹುಡುಗ ಇದ್ದ, ಬೇರೆ ಸ್ಟೂಡೆಂಟು. ಅವ್ರು ನನಗೆ ಕರೆದ್ಬಿಟ್ಟು ಹೇಳಿದ್ರು, ಮ್ಯಾಮ್ ಅರ್ಹಾನ್ ಬಿದ್ದೋಗ್ಬಿಟ್ಟಿದ್ದಾನೆ ಬನ್ನಿ ಅಂತ. ನಾನು ಅವಾಗಲೂ ಊಟ ತಿಂತಿದ್ದೆ. ನಾನು ಊಟನೆಲ್ಲ ಬಿಸಾಕಿ ಹೋಗಿದ್ದೀನಿ ಅವನ ಹತ್ರ. ಹೋಗಿದ್ಮೇಲೆ ಅವನು ಎತ್ತಿದ್ದೀನಿ, ಬೆಂಚ್ ಮೇಲೆ ಬಿದ್ದೋಗ್ಬಿಟ್ಟಿದ್ದ. ಎತ್ತಾದ್ಮೇಲೆ ಅವ್ನಿಗೆ ನಾನು ನೀರು ಹಾಕಿದೆ. ಡಿಹೈಡ್ರೇಷನ್ ಆಗಿರುತ್ತೆ, ತಲೆ ಸುತ್ತಿ ಬಿದ್ದಿರುತ್ತೆ ಮಗು ಅಂತ ನೀರು ಹಾಕ್ಬಿಟ್ಟು ನಾನು ಕರೆದೆ, ಅರ್ಹಾನ್ ಕ್ಯಾವ ಅಂತ ಕೇಳ್ದೆ ಅವ್ನಿಗೆ. ಅವ್ನು ನನಗೆ ರೆಸ್ಪಾನ್ಸ್ ಮಾಡ್ದ, ಮ್ಯಾಮ್ ಅಂತ 2 ಸತಿ ನನಗೆ ರೆಸ್ಪಾನ್ಸ್ ಮಾಡಿದ್ದಾನೆ ಅವನು. ರೆಸ್ಪಾನ್ಸ್ ಮಾಡಿದ್ಮೇಲೆ ನಾನು ಹೀಟ್ ಅಲ್ವಾ, ಮಕ್ಕಳು ಬೀಳ್ತಾ ಇರ್ತಾರೆ, ರೆಸ್ಪಾನ್ಸ್ ಮಾಡಿದ್ದಾನೆ. ಅದಕ್ಕೆ ನಾನು ಸಕ್ಕರೆ ಎಲ್ಲ ಕೊಟ್ಟೆ, ಬೈ ಚಾನ್ಸ್ ಶುಗರ್ ಲೋ ಆಗಿರುತ್ತೆ, ಇಲ್ಲ BP ಲೋ ಆಗಿರುತ್ತೆ, ಮಕ್ಳಿಗೆ ಆಗ್ತಾ ಇರುತ್ತೆ, ಕಾಮನ್ಸ್ ಅದು. ಕೊಟ್ಬಿಟ್ಟು ಅವ್ನಿಗೆ ಕೈ ಕಾಲೆಲ್ಲ ಉಜ್ಜಿದ್ದೀನಿ ನಾನು. ಉಜ್ಜಾದ್ಮೇಲೆ ನಾನು ಒಬ್ಬಳೇ ಇದ್ದೆ. ಈಗ ಬೇರೆ ಟೀಚರ್ ಬಂದರು, ಅವ್ರು ಬಂದು ನಾವಿಬ್ಬರು ಎತ್ಬಿಟ್ಟು, ಮತ್ತು ಲಂಚ್ ಬ್ರೇಕಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ಹ್ಯಾಂಡ್ ವಾಶ್ರೂಮ್ಗೆ. ಇಬ್ಬರು ಹೈಯರ್ ಕ್ಲಾಸ್ ಮಕ್ಕಳಿದ್ರು ಅಲ್ಲೇ ಆ ಫ್ಲೋರಲ್ಲಿ. ಅವ್ರು ನನಗೆ ನೋಡ್ಬಿಟ್ಟು ಬಂದಿದ್ದಾರೆ ಎತ್ತಕ್ಕೆ ಮಕ್ಕಳು. ಮ್ಯಾಮ್ ಏನಾಯಿತು ಬನ್ನಿ ಎತ್ತೋಣ ಅಂತ ಎತ್ಬಿಟ್ಟು ನಾವು ಆಚೆ ಕರ್ಕೊಂಡ್ಬಂದಿದ್ದೀವಿ. ಅಷ್ಟರಲ್ಲೇ ಬೇರೆ ಟೀಚರ್ ಬಂದರು, ಬೇರೆಗೆ ಇನ್ಫಾರ್ಮೇಷನ್ ಹೋಯ್ತು, ಈ ಥರ ಆಗಿದೆ. ಅವ್ರು ಬಂದಿದ್ದಾರೆ ಬೇರೆ ಟೀಚರ್ ಬೇರೆ ಕ್ಲಾಸಿಂದ. ಈಗ ಹೆಡ್ ಮ್ಯಾಮು ಬಂದಿದ್ದಾರೆ. ಆ ಟೈಮಲ್ಲೂ ಅವ್ರ ಪೇರೆಂಟ್ಸ್ಗೆ ಒಂದ್ಸತಿ ನಾವು ಕಾಲ್ ಮಾಡಿದ್ರಿ ಇನ್ಫಾರ್ಮ್ ಮಾಡೋಕ್ಕೆ, ನೋಡಿ ನಿಮ್ಮ ಮಗ ಹಿಂಗೆ ಆಗ್ಬಿಟ್ಟಿದೆ. ಯೂಶ್ವಲಿ ಮಕ್ಳಿಗೆ ಏನಾದರೂ ಆದರೆ ನಾವು ಫಸ್ಟು ಅವ್ರ ಪೇರೆಂಟ್ಸ್ಗೆ ಕಾಲ್ ಮಾಡೋದು, ಏನಾದರೂ ಆಗಿದೆಯಾ ಮನೇಲಿ, ಏನಾದರೂ ಹೆಲ್ತ್ ಇಶ್ಯೂ ಆಗಿತ್ತಾ, ಹುಷಾರಿರ್ಲಿಲ್ವಾ ಅಂತ. ಯಾವ ಮಕ್ಳಿಗೆ ಏನಾದರೂ ಆದರೆ ಫಸ್ಟ್ ನಾವು ಪೇರೆಂಟ್ಸ್ಗೆ ಕಾಲ್ ಮಾಡೋದು. ಹೆಡ್ ಮ್ಯಾಮ್ಗಿಂತ ಮುಂಚೆ ನಾವು ಕ್ಲಾಸ್ ಟೀಚರ್, ಆಸ್ ಎ ಕ್ಲಾಸ್ ಟೀಚರ್ ನಾವು ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ, ನೋಡಿ ನಿಮ್ಮ ಮಗು ಹಿಂಗೆ ಆಗ್ತಿದೆ, ಏನು ಮಾಡಲಿ ಅಂತ. ಅವ್ರು ಮಾಡದೆ ಅವ್ರ ಅಪ್ಪಗೆ ಎತ್ತಿದ್ರು. ಅಷ್ಟರಲ್ಲಿ ನಾವು ನಮ್ಮ ಹೆಡ್ ಮ್ಯಾಮ್ ಬಂದರು, ಅವ್ರನ್ನ ಕರೆದ್ವಿ. ನಾವು ಕರೆದಾದ್ಮೇಲೆ ಕೆಳಗಡೆ ಕರ್ಕೊಂಬಂದ್ರಿ, ಅಲ್ಲಿಂದ ಸೆಕೆಂಡ್ ಫ್ಲೋರಿಂದ ಇಲ್ಲಿ ಕರ್ಕೊಂಬಂದ್ರಿ. ಕರೆದಾದ್ಮೇಲೆ ಅಷ್ಟರಲ್ಲಿ ಅವ್ರ ಅಪ್ಪಗೆ ಇನ್ಫಾರ್ಮೇಷನ್ ಹೋಗ್ಬಿಟ್ಟಿತ್ತು. ಈಗ ಮಗು ಕುಸಿಬಿದ್ದು ಎಷ್ಟೊತ್ತಿಗೆ ಮತ್ತು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದು ಎಷ್ಟೊತ್ತಿಗೆ? ತಕ್ಷಣನೇ ಕಾಲ್ ಮಾಡಿಬಿಟ್ಟೆ. ಹೆಡ್ ಮಿಸ್ ಬಂದಾದ್ಮೇಲೆ ನಂಬರ್ ತೊಗೊಂಡು ತಕ್ಷಣ ನಾನು ಕಾಲ್ ಮಾಡಿಬಿಟ್ಟೆ. ನಾನು ಟೈಮ್ ಏನು ತೊಗೊಂಡಿಲ್ಲ ಕಾಲ್ ಮಾಡೋಕ್ಕೆ. ಮಗು ಕುಸಿಬಿದ್ದು 3/4 ಗಂಟೆ ಆದರೂ ಕೂಡ ನೀವೇ ಟ್ರೀಟ್ಮೆಂಟ್ ಕೊಡ್ತಿದ್ರಿ, ಖಾಸಗಿ ಆಸ್ಪತ್ರೆಗೆ ಯಾಕೆ ಸೇರಿಸಲಿಲ್ಲ ಅನ್ನೋದು? ಕರ್ಕೊಂಡಿದ್ರಿ ಮೇಲೆ ಹತ್ರ ಬಿದ್ದ ಅವನು. ಅವನಿಗೆ ಶುಗರ್ ಎಲ್ಲ ಕೊಟ್ಟಾದ್ಮೇಲೆ ಮ್ಯಾಮ್ ಅಂತ ರೆಸ್ಪಾನ್ಸ್ ಮಾಡಿದ್ದಾನೆ. ನನಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅಂದರೆ ಏನು ಹೇಳ್ಬೋದಾಗಿತ್ತು, ಏನೋ ಆಗಿದೆ. ಅವ್ನು ರೆಸ್ಪಾನ್ಸ್ ಮಾಡಿದ್ದಾನೆ ಎಲ್ಲರ ಮುಂದೆ. ನಾನು ಈ ಥರ ಕಣ್ಣು ತೆಗೆದ್ಬಿಟ್ಟು ನೋಡಿದ್ದಾನೆ. ನನಗೆ ನಾನು ಅರ್ಹಾನ್ ಅಂತ ಕೂಗಿದೆ ಅವ್ನಿಗೆ 2 ಸತಿ, ಅರ್ಹಾನ್ ಕ್ಯಾವ ಉಠೋ ಅಂತ ಹೇಳಿದೆ ಅವ್ನಿಗೆ ನಾನು. ಅವ್ನು ಮ್ಯಾಮ್ ಅಂತ 2 ಸತಿ ರೆಸ್ಪಾನ್ಸ್ ಮಾಡ್ದೆ ಅವ್ನಿಗೆ. ರೆಸ್ಪಾನ್ಸ್ ಮಾಡಿದ್ಮೇಲೆ ಹೆಡ್ ಮ್ಯಾಮ್ ಬಂದರು. ಹೆಡ್ ಮ್ಯಾಮ್ ಬರೋಷ್ಟು ನಾವು ಕೈ ಕಾಲು ಉಜ್ತಾ ಇದ್ದೀವಿ. ಹೆಡ್ ಮ್ಯಾಮ್ ಬಂದಾದ್ಮೇಲೆ ಈಗ ನಮ್ಮ ಸ್ಕೂಲ್ ಟೀಚರ್, ಜೆಂಟ್ಸ್ ಟೀಚರ್ ಇದ್ದರು, ಅವ್ರಿಗೆ ಗೊತ್ತಾಯಿತು, ಇನ್ಫಾರ್ಮೇಷನ್ ಹೋಯ್ತು ಅವ್ರಿಗೂ. ಅವರು ಓಡ್ಬಿಟ್ಟು ತಕ್ಷಣವೇ ಅವ್ರು ಬಂದರು. ಅಷ್ಟರಲ್ಲಿ ಅವ್ರ ಪೇರೆಂಟ್ಸ್ ಬಂದುಬಿಟ್ಟಿದ್ರು. ಇಲ್ಲಿರೋ ವಿಚಾರ ಏನಂದರೆ, ಮಗು ಕುಸಿಬಿದ್ದ ತಕ್ಷಣ ಯಾಕೆ ನೀವು ಆಸ್ಪತ್ರೆಗೆ ಸೇರಿಸಲಿಲ್ಲ, ನೀವೇ ಯಾಕೆ ಟ್ರೀಟ್ಮೆಂಟ್ ತಗೋ? ಯಾಕಂದರೆ ಅವ್ನು ರೆಸ್ಪಾನ್ಸ್ ಮಾಡಿಬಿಟ್ಟಿದ್ದ. ಇವಾಗ ಯೂಶ್ವಲಿ ಮಕ್ಕಳು ತಲೆ ಸುತ್ತಿ ಬಿದ್ದರೆ ನೀರು ಹಾಕಿದ್ರೆ ಮಕ್ಕಳು ಎದ್ದೊಳ್ಬಿಡ್ತಾರೆ, ಕಣ್ಣು ತೆಗಿತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ನಾವು ಇನ್ಸಿಡೆಂಟ್ಸೇ ಈ ಥರ ಇನ್ಸಿಡೆಂಟ್ ನಾನು ನೋಡಿದ್ದು ಫಸ್ಟ್ ಟೈಮ್ ಲೈಫಲ್ಲಿ. ಅವ್ನು ಮೋಸ್ಟ್ಲಿ ಅವ್ನು ತಲೆ ಸುತ್ತಿ ಬಿದ್ದಿದ್ದಾನೆ, ರೆಸ್ಪಾನ್ಸ್ ಮಾಡಿಬಿಟ್ಟಿದ್ದ. ಮೇನ್ ಅವ್ನಿಗೆ ರೆಸ್ಪಾನ್ಸ್ ಮಾಡಿಬಿಟ್ಟ. ಅವ್ನು ನನಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅಂದರೆ ಆವಾಗಲೇ ನಾವು ಕರ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಯಾಕಂದರೆ ಇವಾಗ ನಿಮಗೆ ಗೊತ್ತಲ್ಲ, ಸ್ಕೂಲಲ್ಲಿ ಪ್ರೇರಲ್ಲಿ ಹೀಟಲ್ಲಿ ಬರ್ತಾರೆ ಮಕ್ಕಳು, ಹೀಟಲ್ಲಿ ಮನೆಗೆ ಹೋಗ್ತಾರೆ, ಆಗ್ತಾ ಇರುತ್ತೆ ಆ ಥರ. ಡಿಹೈಡ್ರೇಷನ್ ಆಗಿಬಿಡುತ್ತೆ, ನೀರು ಸರಿಯಾಗಿ ಕುಡ್ದಿಲ್ಲ, ನಡುವೆ ಮಕ್ಕಳು ಕುಡಿಯೋಲ್ಲ ನೀರು ಕರೆಕ್ಟಾಗಿ. ಆ ಥರ ಆಗಿದೆ ಅಂತ ಅಂದ್ಕೊಂಬಿಟ್ಟು ರೆಸ್ಪಾನ್ಸ್ ಮಾಡಿಬಿಟ್ಟು ಆಮೇಲೆ ಹೆಡ್ ಮ್ಯಾಮ್ ಬಂದರು. ಆವಾಗ ನಮ್ಮ ಸ್ಕೂಲ್ ಟೀಚರ್, ಜೆಂಟ್ಸ್ ಟೀಚರ್ ಇದ್ದರು, ಅವ್ರು ಕರ್ಕೊಂಡು ಹೋಗಿದ್ದಾರೆ. ಅಷ್ಟರಲ್ಲಿ ಅವ್ರ ಪೇರೆಂಟ್ಸ್ ಬಂದರು. ಅವ್ರ ಪೇರೆಂಟ್ಸ್ ಹೋಗೋದ್ಮೇಲೆ ಹಿಂದೆಯಿಂದ ನಮ್ಮ ಸ್ಕೂಲ್ ಟೀಚರ್ ಹೋಗಿದ್ದಾರೆ ಜೊತೆಗೆ ಹಾಸ್ಪಿಟಲ್ಗೆ.